ಮಾಡ್ಕೊಂತ ಕುಂತೀನಿ. ನೀನು ಮಾತ್ರ ಪೋಣಿಸಿದಿ ಹೊಟ್ಟೆ ಕಣವ. ನಾವು ಪೋಣಿಸೋದು ಬೇಡೇನ? ಹೋಗಿ ಅದೇನೈತಿ ಕೆಲಸ ಮಾಡೋಗು. ಎಲ್ಲ ನೀನು ನಮ್ಮ ಮನೆಯಾಗ ನನ್ನ ಕೆಲಸ ಮಾಡಂತೀಯೇನ? ಸುಂದ್ರಂಗೆ ಹೇಳ್ಬಿಡ್ತೀನಿ ನೋಡು, ನಮ್ಮ ಅತ್ತ ನಮ್ಮ ಅವಂಗೆ ಹೇಳ್ಬಿಡ್ತೀನಿ ನೋಡು. ಹೌದೌದು, ನನ್ನ ಗಂಡ ನಿನ್ ಗಂಡಲ್ಲ, ಅದಕ್ಕೆ ನಿಮ್ಮ ಅತ್ತೆ ನಿಮ್ಮ ಅವಂಗಳು ಒದ್ದಿನಂದ್ರೆ ನೋಡು ಅಮ್ಮಣಿ ನಿನ್ಗೆ. ನನಗೆ ಅತ್ತದಿದ್ರೆ ಕಾಟಿಲ್ಲ, ಮಾವನ್ ಕಾಟಿಲ್ಲ, ನಿಂದ ಅರ್ಧ ಕಟ್ಟಾಗೈತಮ್ಮಿ ನನಗೆ. ಓ ನೇಹಕ್ಕನ ಮಗಳು ಬಂದ್ಬಿಟ್ಲು, ನಮ್ಮ ಅಟ್ಟಿ ಅಕ್ಕ ಬಂದ್ಲು, ನೇಹಕ್ಕನ ಮಗಳು ಬಂದ್ಲು. ಬಾರೆ ಚಿನ್ಮಣ್ಕಿ, ನಾನು ಆಟಾಡಿಸ್ತೀನಿ ಬಾರೆ, ಬಾರೆ ನಿನ್ನ ಆಟಾಡಿಸ್ತೀನಿ ಬಾರೆ ಬಾರೆ. ಅಯ್ಯೋ ರೊಟ್ಟಿ ತಕ್ಕ ಹೋಗಂಗೆ ಇಲ್ಲ ಕವ. ಬಾಗ್ಲಾಕ ನಿಂತ್ಕೊಂಡ್ಬಿಡ್ತಾಳೆ, ಬಂದು ಕುತ್ಕೊಂಡ್ಬಿಡ್ತಾಳೆ. ಇವಾಗ ಅವ್ರನ್ನೆಲ್ಲ ಕರೀತಾಳೆ. ನೆನ್ನೆ ಗುಂಡು ಎತ್ಕೊಂಬಂದಿದ್ದಿ, ಅದಕ್ಕೆ ಇವತ್ತು ಈಕಿನಾರು ಎತ್ಕೊಂಬರುಮ್ಮ. ಭಾಳ ದಿನ ಆಗಿತ್ತು ಎತ್ಕೊಂಡ ಬಂದಿದ್ದಿಲ್ಲ ಅಂದ್ಬಿಟ್ಟು ಎತ್ಕೊಂಬಂದಿಕ್ಕ ನಾವು. ನನಗೂ ಈಕಿ ಬಿಟ್ರೆ ಯಾರು ಅವ್ರು ಹೇಳು. ನಮಗೂ ಮೊಮ್ಮಕ್ಳಾಗವರೆಗೂ ಇವರೇ ನನ್ನ ಮೊಮ್ಮಕ್ಳಿಂದಂಗೆ ಸಾಕಬೇಕಷ್ಟೇ. ಬೀದಿಲ್ ಬೆಳೆದ ಮಕ್ಕಳು ಅದು ಎಲ್ಲರ ಕೈಯಾಕು ಹೋಗಿ ಬೆಳಿಬೇಕು ಮಕ್ಕಳು. ನನ್ನ ಮೊಮ್ಮಕ್ಳಾದ್ರೂ ಅಷ್ಟೇ, ನನ್ನ ಮಗ ಮಕ್ಕಳಾದ್ರೂ ಬೀದಿ ಹಾಕ್ಬಿಟ್ಟ ಬೆಳೆಸೋದಕ್ಕವ ನಾನು. ಅಲ್ರಿ ಅತ್ತಿಯರ, ನಂಗೆ ಈಗಲೇ ಮಗು ಬ್ಯಾಡ್ರಿ ಅತ್ತೆ. ಏನಮಿ ಅಂದ ಈ ಕಡೆ ತಿರಿಕ ನಡ ಪಿಚ್ಚ ಕೊಡ್ತೀನಿ ನೀನು. ಈಗ ಮಕ್ಕಳು ಬೇಡವಂತೆ. ನನ್ನ ಗಂಡಂಗ ನೀನು ಸೌತಿಯಾಗಿ ಬರಕ್ಕೆ ಕುಂತೀಯೇನ? ನನಗೆ ಸೌತಿಯಾಗಿ ಬರಕ ನೀನು. ನನ್ನ ಗಂಡ ಮದುವೆ ಆಗ್ಬೇಕು ಅನ್ಕೊಂಡು ಒದ್ದೀನಿ ಅಂದ್ರೆ ನೋಡ ಬಿಟ್ಬಿಡ್ತಾಳೆ ನೀನು. ನನ್ನ ಗಂಡಂಗ ನಾನು ಏನ್ರು ನೀನಲ್ಲ. ನೀನ್ ಮಗು ಬೇರೆ, ನನ್ನ ಮಗು ಬೇರೆಯಾ? ನಾನು ಬೇರೆ ನೀನು ಬೇರೆಯಾ? ಅವಾಗ ನನ್ನ ಮೈಯಾಕೆ ಇದ್ದು ನೀನು ಸುಂದ್ರನ್ ಇಷ್ಟಪಟ್ಟಿದ್ದು ಗೊತ್ತಾಯ್ತಾ? ನಾನೇ ಮೊದಲೇ ಅಂತಿ ಸುಂದ್ರ ಹಿಂಗೆ. ಅಯ್ಯೋ ಬೆಕ್ಕನ್ ರಾಣಿ ಏನ್ ಕಾಮಿಡಿ ಮಾಡ್ತೀಯ? ಏನ್ ಬಿಟ್ಬಿಡ್ತಾಳೆ ನೀನು. ನನ್ನ ಹೆಂಡ್ರು ಏನಾರು ತಗೊಂಬಂದು ಬಡಿಯಕ್ಕೆ ಮುಂಚೆ ಓಡೋದಿಗೆ ಎದ್ದೋಯ್ತಿ, ಇಲ್ಲ ಅಂದ್ರೆ ತೆಗೆದು ತಲೆನೇ ಕೊಡ್ತಾಳೆ ನೋಡೀಗ. ಹೆಂಗೆ ನಾವು ಆರಾರು ಓದ್ತಿರ್ತೀವಿ, ಹೆಂಗೆ ನಾವು ಜಿಗಿತೀವಿ. ಎಲ್ಲ ನೀನು ಕೊಟ್ಟರೆ ಸಲ್ಗೆ ನೀನು ನನಗೆ ಸೌತಿ ಆಡ್ದಂಗೆ ಆಡ್ತಾಳಕ್ಕೆ. ನನಗಂತೂ ಸಾಕು ಹೋಗ್ಬಿಟ್ಟೈತಿ. ಎಲ್ಲರ ಮುಂದೆ ಹಂಗ ಅಂತ ಸುಂದ್ರ ನನ್ನ ಲವರ್, ಸುಂದ್ರ ನನ್ನ ಮದುವೆ ಆಗ್ತೀನಿ ಹಂಗ ಹಿಂಗ ಅಂತ ನನಗೆ ಹೇಳ್ಬಿಟ್ಟು ಇತ್ತು ಗೊತ್ತೇ ನಾವು. ನೋಡೆ ಕಾವ್ಯ, ನೋಡೆ ನಿನ್ನ ಹುಡುಗಿನೂ ಆಡ್ಕಂತೈತಲ್ಲ. ಆ ಬೆಕ್ಕೆ ಇಷ್ಟ ಅಂತ ಅದಕ್ಕೂ ನಿನ್ನಂದ್ರೆ ಇಷ್ಟ ಇಲ್ವಂತೆ ಕಾವ್ಯ. ಏನ್ ಮಾಡ್ತಿ ಈಗ? ಅಯ್ಯೋ ನಮ್ಮ ಮನ್ಯಾಗ ಎರಡು ಮದುವೆ ಆಗವೆ, ಎರಡು ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತವೆ. ಈ ಬೆಕ್ಕೊಂಡ್ ರಾಣಿ ಬೇರೆ ಕರ್ಕೊಂಬಂದ್ಬಿಟ್ಟವನ. ಎಲ್ಲರೂ ಒಳ್ಳೆ ಮಕ್ಳು ಮನ್ಯಾಗ. ನಮ್ಮ ಮನ್ಯಾಗ ದೊಡ್ಡವ್ರಿಗಿಂತ ಮಕ್ಳು ಜಾಸ್ತಿ ಅವಪ್ಪ. ನೀನೇನು ತಲೆ ಕೆಡ್ಸ್ಕೊಬಿಡಕಣತ್ತೆ. ನಾನು ಬೇಗ ಮಗು ಕೊಡ್ತೀನಿ, ನಾನು ಕೊಡ್ತೀನಿ ಇರು. ನೀನು ಮಗ ಕೊಡೋದಿರ್ಲಿ, ಕಾವ್ಯ ನಿನ್ನ ಕಡೆ ನೋಡ್ತಾವಳೆ. ನೀನು ಮಗು ಮಾಡ್ಬಿಟ್ಟು ಅಪ್ಪಚ್ಚಿ ಮಾಡ್ಬಿಡ್ತಾಳೆ. ಓಡು ಇಲ್ಲಿಂದ ಓಡು. ನಿಂತ್ಕೋಬೇಕಿತ್ತು ಬಚ್ಚಾಲೆ, ನೀನು ಓಡ್ತಾಳೆ. ಇವಳು ಮಗಿನ ಕೊಡ್ತಾಳಂತೆ, ಈಕಿ ಮಗಿನ ಕೊಡ್ತಾಳಂತೆ. ಒದ್ದಿನಿ ಅಂದ್ರೆ ನೋಡ ಕಲ್ಸ್ಕೊಂಡ್ಬಿಡ್ಬೇಕು. ಮಿಟ್ರ್ ಕೊಡ್ತಾಳೆ ನೀನು. ನಾಟಕ ಕೊಡ್ತೀಯ ಏನು ಹತ್ರ ನೀನು? ನನ್ನ ಗಂಟೆ ಈಕಿ ಬೇಕಂತ ಈಕೀಗ. ಲೋ ಸುಂದ್ರ, ನೀನು ಅನ್ನು ನನ್ನ ಮಗಿನ ಕೊಡಕ್ಕೆ ರೆಡಿ, ನನ್ನ ಮದುವೆ ಆಗಕ್ಕೆ ರೆಡಿ. ಕಾಲ್ ಮರಿ ತಕ್ಕಂತ ಹೊಡ್ದೀನಿ ಅಂದ್ರೆ ಮಿಟ್ರ್ ಕೊಡ್ತಾಳೆ, ಕೆಳಕ್ಕೆ ಬಿದ್ದುಬಿಡ್ಬೇಕು. ಹೋದ್ರೆ ಸರಿ, ಇಲ್ಲ ಅಂದ್ರೆ ನೋಡು ನೀನು ನಂಗೆ ನಾಟಕ ಮಾಡಬೇಡ. ನನಗೆ ಸುಮ್ಮನೆ ಪಿತ್ತನತ್ತಿಗರ್ಸ್ಬೇಡ. ನನ್ನ ಗಂಡು ನಾನು ಇಷ್ಟಪಟ್ಟು ಮದುವೆ ಆಗಿರೋದು ಯಾರು ಬಿಟ್ಕೊಡಕ್ಕಿಲ್ಲ ಹೋಗಿ. ನೀವು ಒಳ್ಳೆ ತಮಾಸೆ ಮನಸ್ಸರಿದ್ರಿ ಬಿಡ್ರವ. ಯಾವಾಗ ತಮಾಸೆ ಮಾಡ್ಕೊಂಡು ಆ ಬೆಕ್ಕು ನೀನು ನೋಡಿಯೋದು, ಅದನ್ನ ನಿಂಚೆ ಪರ್ಚೋದು ಮಾಡೋದು ಬೇಸ್ ಮಾಡ್ತೀರಿ. ಅದೇ ಏನಾರು ಬಟ್ಟಿಯಾಗಿ ಬರ್ದೇ ಹೋಗ್ಬೇಕು. ಅತ್ತಿಯವರ ಇನ್ನ ಹಾಲು ಕುಡಿಯಕ್ಕೆ ಬಂದಿಲ್ರಿ, ಅದು ಇನ್ನ ಲೆಗ್ ಪೀಸ್ ತಿನ್ನಕ್ಕೆ ಬಂದಿಲ್ರಿ. ಇದು ಬೇಸ್ ಅಂತಿ. ಇವಾಗ ನೋಡ ಹೆಂಗೆ ಮಾತಾಡ್ತಿ. ನಡಿಯವ ನೇಹನ್ ಮಗಳೇ ನೀನು. ನಾವು ಆಟಾಡ್ಸು ಮತ್ತೆ ಆಟಾಡಿಸ್ತೀವಿ. ನಾನು ನನ್ನ ಮಗನ ಕೂರ್ಸ್ಕೊಂಡು ನೀನು. ಜಿಂಕೆ ಮರಿ ಓಡ್ತಾ ಇತ್ತೆ ನೋಡ್ಲಾ ಮಗ. ಟೂಡುಡುಡು ಸುಂದ್ರ ನನ್ನ ಗಂಡ ಆಗೋದ್ನಲ್ಲ. ಟೂಡುಡುಡು ನಮ್ಮ ಕಾವ್ಯಂಗ ಕೋಪ ಬರ್ತಾ ಇತ್ತಲ್ಲ. ಟೂಡುಡುಡು ಆ ಕಾವ ಕೋಪ ಬಂದ್ರು ಪ್ರೀತಿಲ್ಲ ಇರ್ತಾಳಲ್ಲ. ಟೂಡುಡುಡು ಅಟ್ಟಿಯಕ್ಕ ಬರ್ತಿ ಲೆಪ್ಪಿಸ್ಕೊಡು ಅಂತ ಮಗ. ಟೂಡುಡುಡು ನಿಮ್ಮ ಬಾಲ ಕಟ್ ಮಾಡಿ ನಿಂಗೆ ತಿನ್ನಿಸ್ತೀನಿ ಮಗ. ಟೂಡುಡುಡು ನಾನು ನೀನು ಪೆಂಡಲ್ಲ, ನನಗೆ ಲೆಗ್ ಪೀಸ್ ಕೊಡು, ನನಗೆ ಹಾಲು ಕೊಡು ಆಯ್ತಾ? ನಾನು ಇನ್ನೊಂದ್ಕಿತ ನನ್ನ ಸುಂದ್ರ ನಿಮ್ಮ ಗಂಡ, ನಂಗೆ ಅಣ್ಣ. ಮಿಟ್ರ್ ಬಿಡ್ತಾಳೆ. ಈ ನಾಟಕಕ್ಕೆ ಏನು ಕಮ್ಮಿ ಇಲ್ಲ. ಬಂದ್ಬಿಟ್ಲು ನೆಕ್ಕ ಬಂದ್ಬಿಡ್ತಾಳೆ. ಯಪ್ಪ ನೀವು ನಿಮ್ಮ ಕತೆಗಳು ಬರ್ರಿ ಬಳಕ. ನಡೀರಿ ಊಟ ಇಟ್ಕೊಡ್ತೀನಿ. ನಡಿಲ್ಲ ಸುಂದ್ರ, ನಿಂಗೂ ಊಟ ಇಟ್ಕೊಡ್ತೀನಿ. ಮಧ್ಯಾಹ್ನ ಆಗ್ಬಿಡ್ತವಲ್ಲ. ಆಕಿನೂ ಇವತ್ತು ಪೂಜೆ ಪುನಸ್ಕಾರ ಅಂತ ಊಟ ಮಾಡಿಲ್ಲ. ಬಾರೆ ಕಾವ್ಯ, ಬೇಕು ಬಾ, ನಿನಗೂ ಹಾಲು ಹಾಕ್ಕೊಡ್ತೀನಿ ಮಗಳೇ. ಅಪ್ಪಯ್ಯ ಅವಯ್ಯ ನೀವು ಬಂದಿರ ನಾನು ನೋಡಕ್ಕ. ದಿಟಲ್ಲ ಬಂದಿಯಪ್ಪ ಅವಯ್ಯ. ಕಣ್ಮಗಳೇ, ನಿಮ್ಮ ಅಪ್ಪ ನಿಮ್ಮ ಅವನೇ ಬಂದಿರೋದು. ನೀನು ನೋಡ್ಬೇಕಂತೇಳಿ ಊರಿಂದ ಬಂದೀವಿ ನೋಡು. ನನಗಂತೂ ನಿಮ್ಮನ್ನು ಬಿಟ್ಟರೆ ಕಾಲಿಲ್ಲ ಕಣವು. ನಿಮ್ಮ ಅಪ್ಪ ಅಂತೂ ಅದ ಮಾತಾಡುವಾಗ್ಲಿಲ್ಲ. ನಮ್ಮ ಅಂಜಲಿ ಚೆನ್ನಾಗವಳ, ನಮ್ಮ ಕಾವ್ಯ ಹೆಂಗವಳು ಏನು ಅಂತೇಳಿ. ನಿನ್ನ ಗಂಡ ಬೇರೆ ಗೌಡ್ ನನ್ನಂತೆ. ಅದ್ರಾಗ ಬೇರೆ ನನಗೆ ಏನು ಬೇಡ, 1 ರೂಪಾಯಿ ರೊಕ್ಕ ಬೇಡ ಅನ್ನಂತಲ್ಲ. ನಿಮ್ಮ ಅಪ್ಪಂಗೆ ಆ ಬುದ್ಧಿ ಇಷ್ಟ ಆಗ್ಬಿಟ್ಟೈತಿ ಕವ. ಅದಕ್ಕೆ ಒಂದ್ಕಿತ ನೋಡಿ ಬರುವಪ್ಪ ಅಂತೇಳಿ ಕರ್ಕೊಂಡ್ ಬಂದ ಕಣೆ ಮಗಳೇ. ಅಲ್ಲ ಕಣೆ ಬೇಕಂದ್ರೆ ನೀ ಯಾಕೆ ಹೇಳಕತ್ತಿ ನೀನು? ಬಾಲ ಮಾಡಿಸ್ಕೊಂಡು ನಾನು ಎಲ್ಲೋದ್ಲ ಬಂದ್ಬಿಟ್ಟು ಇನ್ನತ್ರ ನೋಡೋರು ಗುಂಪು ಕುತ್ತಂಗ ನಿಂತ್ಕೊಂಡು ಹೇಳಕತ್ತಿಲ್ಲ. ಏನಾಯ್ತು ನಿನ್ಗೆ ಹೇಳುವಂಥದ್ದು? ಅಯ್ಯೋ ನಸ್ಕಿದ್ದಾಳೆ. ನಿನ್ಗಾರು ನಿಮ್ಮ ಅಪ್ಪ ಅಮ್ಮ ಬಂದ್ರೆ ನಂಗೆ ಯಾರು ಇಲ್ಲ ಗೊತ್ತಾ? ನಾನು ಬೀದಿ ಅಲ್ಕೊಂಡು ನಿಂತಿರ್ತೀನಿ. ಸುಂದ್ರನ ಜೊತೆ ನಿನ್ನ ಜೊತೆ ಮಾತಾಡ್ಕೊಂಡು ನಿಮ್ಮ ಮನೆಯವ್ರಲ್ಲೇ ಇರ್ತೀನಿ. ನನಗೆ ನೀವು ಅಂದ್ರೆ ಇಷ್ಟ. ಯಾಕೆ ಯಾರು ಇಲ್ಲ ಅಂತ? ನಾನಿಲ್ಲೇನ ಸುಂದ್ರ ಇಲ್ಲೇನ ನಂಗೆ ಇತ್ತಕ್ಕ. ನಿನ್ನ ಜೊತೆ ತೀರ್ಲೆ ಮಾಡೋದು, ನಕ್ಕಂತ ಇರೋದು. ನೀನು 1 ನಿಮಿಷ ಮನೆಯಾಗಿಲ್ಲ ಅಂದ್ರೆ ನಮ್ಗೆ ಹೆಂಗೆ ಅನ್ಸುತ್ತೆ ಗೊತ್ತೇನ? ಸುಂದ್ರ ನಾನು ನಿಂಗೆ ಅಪ್ಪ ಅಮ್ಮ. ಸರಿಯಾ? ನಿನ್ನ ಮಗ ನನಗೆ ನೀನೇ ಮೊದಲನೇ ಮಗಳು. ಸುಮ್ಕ ಮನ್ಯಾಗ ಆಡ್ಕೊಂಡು ಇರೋದು ಕಲ್ತ್ಕ. ಅಪ್ಪ ಅವ್ವ ಇಲ್ವಂತ ಅಪ್ಪ ಅವ್ವ ನಾವಿಲ್ಲೇನ? ನಾನಿಲ್ಲ, ಸುಂದ್ರ ಇಲ್ಲ, ನಮ್ಮ ಅತ್ತಿಲ್ಲ, ನಮ್ಮ ಮಾವಿಲ್ಲ. ನೀನು ನೋಡ್ಕೊಳಕ
ಅದಕ್ಕೆ ಕಣವ ಭಗವಂತ ನಿನ್ನೂ ನಿನ್ನ ಗಂಡನು ಚೆನ್ನಾಗಿಟ್ಟಿರೋದು ಆ ಬೆಕ್ಕು ಸುಧಾ ಮಾತು ಬರುತ್ತೆ ಅಂದ್ಬಿಟ್ಟು ಮಗುಗಿಂತ ಹೆಚ್ಚಾಗಿ ನೋಡ್ಕೊಂತೀರಿ ಒಳ್ಳೇದಾಲಿ ಮಗ ನಾನು ಆ ಗೌಡನ ಮಾತ ಕಟ್ಕೊಂಡು ನಿಮ್ಮಿಬ್ರು ದೂರಿಟ್ಟೆ ನಂಗೆ ಇವಾಗ ಅನ್ಸಕತ್ತೈತಿ ನನ್ನ ಮಗಳು ನನ್ಗೆ ನಮ್ಮ ಮನೆ ದಾರಿ ದೀಪ ಕಣಪ್ಪ ಅಂತೇಳಿ ನೋಡಮ್ಮಿ ಬೆಕ್ಕನ್ರಾಣಿ ನಮ್ಮ ಸುಂದ್ರ ಅಳಕತ್ತವನೆ ಕಮ್ಮಿ ನೀನು ಎರ್ತಿರತ್ಕ ನೋಡು ನಮ್ಮ ಸುಂದ್ರನ ಅಳಕತ್ತವನೆ ನಗು ಅವ್ನು ಅಳ್ತಾವನೆ ಅವ್ನು ಅಳದ್ ನಿಂಗೆ ಇಷ್ಟನ ನೋಡಲಿ ಸುಂದ್ರ ಅಳಕತ್ತಾನೆ ಕಣೆ ನೋಡು ಮಗನೂ ಅಳಕತ್ತೈತಿ ನಿನ್ನ ಅಳದ ಅರ್ಥ ಮಾಡ್ಕತ್ತವ ನಿನ್ನ ನಾವೇನು ಮಗಳು ಅಂತ ಸಾಕಿಲ್ಲೇನವ ಅವರಪ್ಪ ಹೆಂಗೆ ಬರ್ತಾರ ಹಂಗ ನಾನು ನಿನ್ನ ಮಗಳ ಥರ ಸಾಕಂದಿನಿಕವ ನನ್ನ ಮಗನು ನಿನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂತ ನಾವು ನೀನು ಎಲ್ಲರೂ ಹೊರಗೆ ಆಡಕ್ಕೆ ಹೋಗ್ಬಿಟ್ಟಿದ್ದಾಗ ಇನ್ನ ಬಂದ್ಲೋ ಬರ್ಲಿಲ್ವೋ ಅಂತೇಳಿ ಏಟ್ ಹುಡುಕ್ತಾನೆ ಗೊತ್ತಾ ನನ್ನ ಮಗ ಸೊಸೆ ಇಬ್ರು ಹಂಗಳಬಾರ್ದು ಸುಮ್ಕಿರು ಅಲ್ಲಕನವಯ್ಯ ಈಟ್ ನೋಡ್ಕೊಂತೀವಿ ಯಾರು ಇಲ್ಲ ಅಂತ ಹೆಂಗ ಅನ್ಕೊಂಡ್ಲು ನಾವಿಲ್ಲೇನವ ಈಗೀಗ ಹೆಂಗ್ ಅನ್ಕೊಂಡ್ಬಿಟ್ಲು ನಾವು ಅದಕ್ಕೆ ಯಾರನ್ನೂ ಪ್ರೀತಿ ಕೊಟ್ಟು ನೋಡ್ಕೋಬಾರ್ದು ಅನ್ನೋದು ಎಲ್ಲ ಒಂದಿನ ಬಿಟ್ಟು ಹೋಗೋರಿ ನೋಡ್ದ ಇವತ್ತು ನನ್ನ ಬಿಟ್ಟು ಹೋಗೋ ಥರ ಮಾತಾಡ್ತಾಳ ನಂದು ತಪ್ಪಾಯ್ತು ಕಣಲ್ಲ ಸುಂದ್ರ ನೀನು ನಿನ್ನ ಹೆಂಡ್ರಿ ಇರೋವರೆಗೂ ನಾನು ಯಾವತ್ತೂ ಒಬ್ಬಂಟಿ ಅಲ್ಲಕ್ಕಲ್ಲ ನಿಮ್ಮ ಮನೆಯಾಗ ನಾನು ಆಟು ಚೆನ್ನಾಗಿ ನೋಡ್ಕೊಂತೀರಿ ಅಷ್ಟು ಮಾತಾಡಿಸ್ತೀರಿ ಅಷ್ಟು ನಗಿಸ್ತೀರಿ ನಾನು ಯಾಕಳ್ಳಿ ಹೇಳು ನೀವಿಬ್ರು ಅಳ್ಬೇಡ್ರಿ ಮತ್ತೆ ನಗ ಇದೆಲ್ಲ ನೋಡ್ತೀರಿ ಒಂದು ಹಾಡು ನೆನ್ಪು ಬರ್ತೈತಿ ನಮ್ಮ ಸಂಸಾರ ಆನಂದ ಸಾಗರ ಅಲ್ಲಕನ ಮಗಳ ಬೆಕ್ಕುನ್ ಮಾತಾಡ್ಸ್ಕೊಂಡು ಅಪ್ಪ ಅವನ್ನ ಮರ್ತು ಬಿಟ್ಟಲ್ಲ ಮಗಳ ನಾವು ಬಂದಿವಿ ನೋಡವ ಬೆಕ್ಕುನ ಬೇಕಾದ್ರೆ ನನ್ನ ಮೂರನೇ ಮಗಳು ಅನ್ಕೊಂತೀನಿ ಅಟ್ಟಿಯಾಗ ಅಲ್ಲ ಕಣಪ್ಪಯ್ಯ ನಿಮ್ಮ ಮನೆ ಹೆಂಗೋ ಇದು ಗಂಡನ ಮನೇನು ಹಂಗಿ ಅಲ್ಲಿ ಯಾರಿಗೆ ನೋವಾದ್ರವ ನನಗೆ ನೋವಾದಂಗಿ ಆಕೆ ಆಟ ಆಳಕತ್ತಾಳ ಅವಳನ್ನ ಸಮಾಧಾನ ಮಾಡಿದ್ರೆ ಹೆಂಗಪ್ಪ ಅದಕ್ಕೆ ಆಕೆಗೆ ಸಮಾಧಾನ ಮಾಡಕತ್ತಾ ಇದೆ ನೋಡ್ದೇನಪ್ಪ ನಿನ್ನ ಮಗಳು ಏಟ್ ಮಾತಾಡ್ಕೊಳ್ತು ಬಿಡೈತಿ ನಮ್ಮ ಮನೆಯಾಕಿದ್ದ ಒಂದು ಮಾತು ಇಂಥ ಬುದ್ಧಿ ಬರ್ತಿದ್ದಿಲ್ಲ ಬುದ್ಧಿ ಇತ್ತು ಇಲ್ಲ ಅಂತಲ್ಲ ಉಳ್ಸೋದಿತ್ತು ಇವಾಗ ನೋಡಿ ಹೆಂಗಾಡುತ್ತೆ ಅಯ್ಯೋ ಮುದ್ದು ಮಗಳ ನಿನ್ನ 100 ಕಾಲ ಭಗವಂತ ನಿನ್ನ ಗಂಡ ಚೆನ್ನಾಗಿಟ್ಟಿರ್ತಾನೆ ಸುಮ್ಕಿರವ ಮೇಡಮ್ ಅವರ ರಿಪೋರ್ಟ್ ಬಂತ್ರಿ ಅದಕ್ಕೆ ಸಂಜೆ ಆಯ್ತಲ್ಲ ಕೊಟ್ಟು ತೋರಿಸೋಗೋಣ ಅಂತ ಬಂದ್ವಿ ರೀ ಓ ಜಯಂತರು ಜಯಲಕ್ಷ್ಮಿಯವರು ಕೂತ್ಕೊಳ್ಳಿ ರಿಪೋರ್ಟ್ ಕೊಡಿ ನೋಡ್ತೀನಿ ಚೆಕಪ್ ಮಾಡಿ ಹೇಳ್ತೀನಿ ಯಾವುದು ಏನಿದೆ ಎತ್ತ ಅಂತೆಲ್ಲ ಹೇಳ್ತೀನಿ ಕೂತ್ಕೊಳ್ಳಿ ಅಯ್ಯೋ ಭಗವಂತ ಈ ಹುಡುಗಿಗೆ ಗರ್ಭಕೋಶ ತುಂಬ ಗೆಡ್ಡೆ ಇದೆಯಲ್ಲ ಏನು ಹೇಳೋದು ಒಂದು ಅರ್ಥನೇ ಆಗ್ತಿಲ್ಲ ಗರ್ಭಕೋಶದಲ್ಲಿ ಗೆಡ್ಡೆ ತೆಗಿಲಿಲ್ಲ ಅಂದರೆ ಅದು ದೊಡ್ಡದಾಗಿ ಹುಡುಗಿ ಪ್ರಾಣಕ್ಕೆ ಅಪಾಯ ಇದೆ ಹೇಳೋ ಬೇಡವೋ ಹೇಳಿಲ್ಲ ಅಂದರೆ ಇದು ದೊಡ್ಡದಾಗುತ್ತೆ ಏನು ಮಾಡಲಿ ಆ ಹುಡುಗಿ ಮುಂದೆ ಹೇಳ ಇಲ್ಲ ಅವ್ರ ಹಸ್ಬೆಂಡ್ಗೆ ಹೇಳ ಅಲ್ರಿ ಮೇಡಮ್ ಅವರ ಎಲ್ಲ ಚೆನ್ನಾಗೈತಲ್ಲೇನ್ರಿ ನಂಗೆ ಬೇಗ ಹುಡುಗರು ಆಗ್ತಾವಲ್ವೇನ್ರಿ ನನ್ನ ಮಗುನ ಎತ್ಕೊಂಡು ಆಡಿಸ್ತೀನಿ ಅಲ್ವೇನ್ರಿ ದೇವರು ಯಾವ ಥರ ಕಟ್ನಿಟ್ಟು ಮಾಡ್ತಾನೆ ಅಂತ ನೋಡಿ ಮಕ್ಳು ಬೇಕು ಅಂತ ಅಷ್ಟು ಆಸೆ ಇರೋರಿಗೆ ಮಕ್ಳು ಕೊಡಲ್ಲ ಮಕ್ಳು ತಗೊಂಡೋಗಿ ಬೀದಿಗೆ ಬಿಸಾಕೋರಿಗೆ ಮಕ್ಳು ಕೊಡ್ತಾನೆ ಭಗವಂತ ಪಾಪ ಈ ಹುಡುಗಿಗೆ ಗರ್ಭಕೋಶ ತುಂಬ ಎದುರು ಗೆಡ್ಡೆ ಕಟ್ಕೊಂಡ್ಬಿಟ್ಟಿದೆ ಇವಾಗ ತೆಗೆದ್ರೂ ಗರ್ಭಕೋಶನೇ ತೆಗಿಬೇಕು ಇಲ್ಲ ಬರೀ ಗೆಡ್ಡೆ ತೆಗಿಯೋಕೆ ಹೋಗ್ತೀವಿ ಅಂದರೆ ಅವ್ಳ ಪ್ರಾಣಕ್ಕೆ ಅಪಾಯ ಇದೆ ಮತ್ತೆ ಬರ್ತಾನೆ ಇರ್ತಾವೆ ಗೆಡ್ಡೆ ಇವಾಗ ಗರ್ಭಕೋಶನೇ ತೆಗಿಬೇಕು ಏನು ಮಾಡೋದು ಒಂದು ಅರ್ಥನೇ ಆಗ್ತಿಲ್ಲಲ್ಲ ಇವಾಗ ಅವಳು ಮಗು ಆಗಲ್ಲ ಅಂತ ಗೊತ್ತಾದರೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಏನು ಹೇಳೋದು ಅವ್ರ ಹಸ್ಬೆಂಡ್ಗೆ ಹೇಳೋಣ ನಮ್ಮ ಜಯಲಕ್ಷ್ಮಿ 1-2 ನಿಮಿಷ ಹೊರಗಡೆ ಇರ್ತೀಯಾ ನಿಮ್ಮ ಹಸ್ಬೆಂಡ್ ರಿಪೋರ್ಟ್ ಬಗ್ಗೆ ಅವ್ರಿಗೆ ಸ್ವಲ್ಪ ಮಾತಾಡಬೇಕಿತ್ತು ಆಮೇಲೆ ಬೇಕಾದರೆ ಒಳಗಡೆ ಬರುವಂತೆ ಅಲ್ರಿ ಮೇಡಮ್ ಅವರ ನನ್ನ ರಿಪೋರ್ಟಾಗ ಏನಾಗೈತ್ರಿ ಏನಾದ್ರು ಪ್ರಾಬ್ಲಮ್ ಐತೆ ನಮ್ಮ ಹುಡುಗರಾಗಲ್ಲೇನ ಏನಾಗೈತ್ರಿ ಮೇಡಮ್ ಅವರ ಏನು ಹೇಳ್ಬೇಕಂತಿದ್ರೆ ಒಟ್ಟಿಗೆ ಹೇಳ್ರಿ ಅದೇನಿಲ್ಲ ಸ್ವಲ್ಪ ಪರ್ಸ್ನಲ್ ಆಗಿ ಇದೊಂದು ರಿಪೋರ್ಟ್ ಬಗ್ಗೆ ಮಾತಾಡಬೇಕು ಅವಾಗ ಹೆಣ್ಮಕ್ಳು ಕೂರಬಾರ್ದು ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಅದಕ್ಕೆ ನಿಮ್ಮ ಹೆಂಡತಿನ ಒಂದು ಸ್ವಲ್ಪ ಹೊರಗಡೆ ಕಳಿಸ್ತೀರಾ ಆಮೇಲೆ ಬೇಕಾದ್ರೆ 1-2 ಸೆಕೆಂಡ್ ಅಷ್ಟೇ ಹಂಗೆ ಭಯನೇ ಆಗ್ಬಿಟ್ಟಿತ್ತು ಮೇಡಮ್ ಅವ್ರೆ ನಮ್ಮ ರಿಪೋರ್ಟ್ ನಮ್ಮ ಹಸ್ಬೆಂಡ್ ರಿಪೋರ್ಟ್ ಅಂತೇಳಿ ಇಬ್ಬರಿಗೆ ಯಾರಿಗೆ ಏನೇ ಇದ್ರು ಹೇಳ್ಕೊಳ್ಳಿ ಮೇಡಮ್ ಅವ್ರ ನಾವೇನು ಇದು ಮಾಡ್ಕೊಳಕ್ಕಿಲ್ಲ ಎಲ್ಲ ಕ್ಲಿಯರ್ ಆಗುವಂಥದ್ದೇ ಇರೋದು ಯಾವ ಕೈಲಾಗ ಬದ್ದಿದ್ದೇ ಇರುತ್ತಂತ ಎಲ್ಲ ಕೈಲಾಗೂ ಮದ್ದಿರುತ್ತಮ್ಮ ಆದರೆ ನಿನ್ನ ಕಾಯಿಲೆ ಏನದೇ ಇಲ್ಲಲ್ಲ ಅಲ್ಲಿ ಗೆಡ್ಡೆ ಬೆಳ್ಕೊಂಡು ಎಮ್ಮರವಾಗಿ ಬೆಳೆದ್ಬಿಟ್ಟಿದೆ ಈಗ ಗರ್ಭಕೋಶನೇ ತೆಗಿಬೇಕು ಇಲ್ಲ ಅಂದರೆ ನಿನ್ನ ಪ್ರಾಣಕ್ಕೆ ಅಪಾಯ ಇದೆ ಏನು ಮಾಡೋದು ಇದನ್ನ ಹೇಳಕ್ಕೆ ಹೋದರೆ ನಿನಗೆ ನೋವಾಗುತ್ತೆ ಹೇಳಿಲ್ಲ ಅಂದರೆ ಹಾಸ್ಪಿಟ್ಲ್ ರೆಫರೆಂಟ್ ನಮ್ದು ಇದಾಗುತ್ತೆ ಹೇಳಲೇಬೇಕು ಯಾಕಂದರೆ ಇದನ್ನು ಗರ್ಭಕೋಶ ತೆಗೆದ್ರೆ ನೀನಾದರೂ ಬದುಕ್ತೀಯಾ ನಿಮ್ಮ ಹಸ್ಬೆಂಡ್ಗೆ ಹೇಳಲೇಬೇಕಿದ್ದ ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂದರೆ ನಿನ್ನ ಮಗು ಬೇಕೇ ಬೇಕಂತೇಳಿ ಅಷ್ಟು ಆಸೆಯಿಂದಿದ್ಯಾ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲಮ್ಮ 1-2 ನಿಮಿಷ ಹೊರಗಡೆ ಕೂರಮ್ಮ ನಿಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಏನೇನು ಎತ್ತ ಅಂತ ಹೇಳಿ ಸರಿನಾ ಸರಿ ಮೇಡಮ್ ಅವರೇ ಆಯ್ತು ನೀವು ಹೇಳ್ದಂಗೆ ಆಗಲಿ ಅಲ್ರಿ ಮೇಡಮ್ ಅವ್ರ ನಾನು ಹೆಂಡತಿನ ಹೊರಗೆ ಕಳ್ಸೋದ್ರಲ್ಲ ಏನು ವಿಚಾರ ಐತ್ರಿ ಯಾಕ್ರಿ ನೋಡ್ರಿ ಜಯಂತವ್ರೆ ನಾವು ಸ್ಕ್ಯಾನಿಂಗಲ್ಲಿ ಏನಿರುತ್ತೆ ಅದನ್ನೇ ಹೇಳಬೇಕಾಗುತ್ತೆ ಯಾಕಂದರೆ ನಿಮ್ಗೆ ವೈಫ್ಗೆ ಗರ್ಭಕೋಶ ತುಂಬ ಗೆಡ್ಡೆ ಸೇರ್ಕೊಂಡಿರೋ ಕಾರಣ ಅವ್ರಿಗೆ ಮಕ್ಕಳಾಗಲ್ರಿ ಗರ್ಭಕೋಶ ತೆಗಿಲೇಬೇಕು ಗೆಡ್ಡೆನೇ ತೆಗಿಯೋಣ ಅಂತಂದರೆ ಅವ್ರ ಪ್ರಾಣಕ್ಕೋಪಾಯ ಇದೆ ಗೆಡ್ಡೆ ಒಂದ್ಸಾರಿ ತೆಗೆದ್ರೆ ಅದು ಬೇರೆ ಉಟ್ಕೊಂಡು ಬಂದೇ ಬರುತ್ತೆ ಅದಕ್ಕಾಗಿ ಗರ್ಭಕೋಶನೇ ತೆಗಿಬೇಕು ನಿಮ್ಗೆ ಹುಡುಗರು ಆಗಲ್ರಿ ಏನ್ರಿ ಮೇಡಮ್ ಹೇಳಕತ್ತೀರಾ ನಾನು ಎಂಟ್ರು ನೋಡಿದ್ರೆ ಮಕ್ಳು ಅಂತ ಅಷ್ಟು ಆಸೆಯಿಂದ ಅವಳಿಗೆ ಹಿಂಗೈತಿ ಅಂತ ಗೊತ್ತಾಗ್ಬಿಟ್ರೆ ಅವಳು ಜೀವನೇ ಹೊಡ್ಕೊಂಡು ಸತ್ತೋಗ್ಬಿಡ್ತಾಳೆ ಮೇಡಮ್ ಅವರ ನನ್ನ ಎಂಟ್ರು ನನಗೆ ಬೇಕು ನನಗೆ ಮಕ್ಳು ಬೇಡ ಮೇಡಮ್ ಅವರ ನನಗೆ ನನ್ನ ಎಂಟ್ರು ಬೇಕು ಈಗಿನ ಕಾಲದಲ್ಲಿ ಮಕ್ಕಳೇ ಎಲ್ಲ ಅಲ್ರಿ ಬೇಕಾದರೆ ನೀವು ಇನ್ನೊಂದು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೋಬೋದು ಆದರೆ ನಿನ್ನ ಹೆಂಡತಿ ಬೇಕಂದರೆ ಅವ್ರಿಗೆ ಗರ್ಭಕೋಶ ತೆಗಿಸ್ಲೇಬೇಕು ಇಲ್ಲಾಂದರೆ ಗರ್ಭಕೋಶ ತುಂಬ ಗೆಡ್ಡೆಗಳಾಗ್ಬಿಟ್ಟಿದೆ ಇಲ್ಲಾಂದರೆ ಅವ್ರಿಗೆ ಅದು ದೊಡ್ಡದಾಗ್ತಾ ಅವ್ರ ಗರ್ಭಕೋಶದಲ್ಲಿ ಏನಾದರೂ ಅಕಸ್ಮಾತ್ ಇನ್ನೂ ಸೈಡ್ ಎಫೆಕ್ಟ್ ಆಯ್ತಂದರೆ ಅವ್ರ ಪ್ರಾಣ ಹೋಗೋ ಅಪಾಯನೇ ಜಾಸ್ತಿ ಇದೆ ಏನು ಮಾಡ್ತೀರಾ ನೋಡಿ ಇಲ್ರಿ ಮೇಡಮ್ ಅವ್ರ ನಂಗೆ ನನ್ನ ಹೆಂಡತಿ ಬೇಕು ಬೇಕಾದ್ರೆ ನಾನು ಆಕಿನ ಒಪ್ಪಿಸ್ತೀನಿ ಏನಾದರೂ ಮಾಡಿ ಒಪ್ಪಿಸ್ತೀನಿ ರೀ ಬೇಕಾದ್ರೆ ಗೊತ್ತಿಲ್ದಂಗೆ ಅದು ಆಪ್ರೇಷನ್ ಮಾಡಿಸ್ತೀನಿ ರೀ ನನಗೆ ನನ್ನ ಹೆಂಡತಿ ಬೇಕು ರೀ ನನ್ನ ಹೆಂಡತಿ ಇಲ್ದ ನಂಗೆ ಜೀವನ ಇಲ್ರಿ ನಂಗೆ ಹುಡುಗರು ಬೇಡ ಏನು ಬೇಡ ಬೇಕಾರೆ ಅನಾಥಾಶ್ರಮದಿಂದ ಸಾಕೊಂತೀನಿ ರೀ ನಂಗೆ ನನ್ನ ಹೆಂಡತಿ ಬೇಕು ರೀ ಸರಿ ಏನು ಮಾಡ್ತೀರಾ ನೋಡಿ ನಿಮ್ಮ ವೈಫ್ಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ನೀವಿಬ್ಬರು ತೀರ್ಮಾನ ತೊಗೊಂಡು ಮಾಡ್ಕೊಳ್ಳೋದು ಯಾಕಂದರೆ ನಾವು ಏನು ಪ್ರಾಬ್ಲಮ್ ಇದೆ ಹೇಳ್ಕೊಳ್ಳೇಬೇಕು ಇಲ್ಲಾಂದರೆ ಆ ಗೆಡ್ಡೆ ದೊಡ್ಡದಾಗಿ ಕ್ಯಾನ್ಸರ್ಗೂ ತಿರ್ಕೋಬೋದು ಇಲ್ಲ ಬೇರೆ ಏನಾದರೂ ಕಾಯಿಲೆಗೆ ತಿರ್ಕೋಬೋದು ಅದಕ್ಕೆ ಹೇಳ್ತಿದ್ದೀವಿ ಅದು ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಿ ಅದು ಗೆಡ್ಡೆ ಥರ ಆಗಿಬಿಟ್ಟಿದೆ ಗರ್ಭಕೋಶ ತುಂಬ ಗೆಡ್ಡೆ ಆಗಿದೆ
ಮೇಡಮ್ ಅವರ ನನ್ನ ಹೆಂಡ್ರ ಹತ್ರ ಮಾತ್ರ ಇದನ್ನ ಹೇಳ್ಬೇಡ್ರಿ, ಎದೆ ಹೊಡ್ಕೊಂಡ ಸತ್ತೋಗ್ತಾಳ. ಬೇಕಾದ್ರೆ ನನ್ನ ಹತ್ರ ಹೇಳಿರಲ್ಲ, ನಾನು ಅಕ್ಕಿಗೆ ಆಪ್ರೇಷನ್ ಮಾಡಿಸ್ತೀನಿ ರೀ, ಇಲ್ಲ ಕರ್ಕೊಂಬಂದು ಮಾಡಿಸ್ತೀನಿ ರೀ, ಗೊತ್ತಿಲ್ದಂಗೆ ನಿನ್ನ ತಮ್ಮ ಅಂತೀನಿ ಹೇಳಕ್ಕೆ ಹೋಗ್ಬೇಡ್ರಿ. ಸರಿ ಜಯಂತ್ ಅವರೇ, ಹೇಳಲ್ಲ, ಕಣ್ಣೀರು ಒರೆಸ್ಕೊಳ್ಳಿ, ನಿಮ್ಮ ವೈಫ್ನಾಗ ಹೋಗ್ತೀನಿ. ಜಯಲಕ್ಷ್ಮಿ ಅವರೇ ಒಳಗಡೆ ಬರ್ತೀರಾ? ಅಲ್ರಿ ಮೇಡಮ್ ಅವರ ಮಾತಾಡಾಯ್ತಾ? ನಂಗೆ ಹುಡುಗರು ಆಗ್ತಾವಲ್ಲ ಮೇಡಮ್ ಅವರ? ಹ್ಞೂ ಆಗ್ತವೆ. ನಿಮ್ಮ ಹಸ್ಬೆಂಡ್ ಹತ್ರ ಎಲ್ಲ ಮಾತಾಡಿದ್ದೀನಿ, ತೊಗೊಳ್ಳಿ ಫೈಲು. ನಾಳಿದ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಡೋಣ ನಿಮಗೆ. ನಿಮಗೂ ನಿಮ್ಮ ಹಸ್ಬೆಂಡ್ ಎಲ್ಲ ಚೆನ್ನಾಗಿದೆ, ಅಕೌಂಟ್ ಎಲ್ಲ 22 ಮಿಲಿಯನ್ ಇದೆ, ಆರಾಮಾಗಿ ಆಗುತ್ತೆ, ಆಗೋ ಚಾನ್ಸ್ ಇದೆ. ತೊಗೊಳ್ಳಿ, ರಿಪೋರ್ಟ್ ತೊಗೊಳ್ಳಿ. ನಾಳೆಯಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತೀನಿ. ಸರಿ ಮೇಡಮ್ ಅವರ, ದೇವರು ನಂಬಿದ್ದವ್ರು ಕೈ ಬಿಡೋಕ್ಕಿಲ್ಲ ಅಂತ ನಂಗೆ ಹುಡುಗರು ಆಗ್ತಾವ. ಹಾಯ್ ಫ್ರೆಂಡ್ಸ್, ಇದು ನಿಜ ಜೀವನದಲ್ಲಿ ನಮ್ಮ ರಿಲೇಷನಲ್ಲೇ ನಮ್ಮ ತಾಯಿಯವರ ಅವರ ಚಿಕ್ಕಮ್ಮನ ಮಗಳಲ್ಲಿ ಬಂದಿರೋ ಪ್ರಾಬ್ಲಮ್ ಇದು. ಇದನ್ನು ವಿಡಿಯೋ ಮಾಡಂತೇಳಿ ನನಗೆ ರಿಕ್ವೆಸ್ಟ್ ಮಾಡಿದರು, ಯಾಕಂದ್ರೆ ಅವ್ರಿಗೂ ಇದೇ ಪ್ರಾಬ್ಲಮ್ ಆಗಿ ಹುಡುಗರಾಗ್ದಂಗೆ ಮುಂದೆ ಏನು ಮಾಡ್ತಾರೆ, ಅವ್ರ ಹಸ್ಬೆಂಡ್ ಈ ಥರ ಟ್ರೀಟ್ ಮಾಡ್ತಾರೆ, ಅವ್ರು ಬೇರೆ ಮದುವೆ ಮಾಡ್ತಾರಾ, ಇಲ್ಲ ಮಗುನ ತಂದು ಸಾಕೊಂತಾರ, ಅದೇ ಸಸ್ಪೆನ್ಸ್ ಇದೆ. ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ಅರ್ಥ ಆಗುತ್ತೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.